ಸಾಧು ಸಮಾಧಿ ಭಾವನೆ ಭಾಗ 2. ಸಾಧು ಸಮಾಧಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಾಧು ಸಮಾಧಿ ಭಾವನೆಯ ಭಾಗ 2 ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ನಿನ್ನೆ ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ, ನಾನೇನು ಮಾಡಲು ಆಗುವುದಿಲ್ಲ. ನೀವು ಹಿಂದಿನ ಭಾಗವನ್ನು ಕೇಳಲೇಬೇಕು, ಕೇಳ್ಕೊಂಡು ಬರಲೇಬೇಕು. ಇದೀಗ 2ನೇ ಭಾಗ ನಡೀತಾ ಇದೆ. ಅಂದರೆ ನಿಮಗೆ ಇದು ಪ್ರಾರಂಭ ಆಗಿ ಭಾಳ ದಿವಸ ಆಯಿತು. ಈಗ ನೋಡಿ, ತೀರ್ಥಂಕರ ಪ್ರಕೃತಿ ಪುಣ್ಯಕರ್ಮ ಬಂಧಕ್ಕೆ ಸಹಾಯ ಆಗುವಂತಹ 16 ಭಾವನೆಗಳು ಇದಾವಲ್ಲ, ಅದನ್ನು ಷೋಡಶ ಕಾರಣ ಭಾವನೆ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ 7 ಭಾವನೆಗಳ ಬಗ್ಗೆ ಹಿಂದೆ ವಿಸ್ತಾರವಾದ ವರ್ಣನೆ ಮುಗಿದು ಹೋಗಿದೆ. ಈಗ 8ನೆಯ ಸಾಧು ಸಮಾಧಿ ಭಾವನೆ ನಡೀತಾ ಇತ್ತು ಅಲ್ವಾ, ಅದರಲ್ಲಿ ಈಗ 2ನೇ ಭಾಗವನ್ನು ನೀವು ಕೇಳ್ತಾ ಇದ್ದೀರಿ. ಈಗ ಹಿಂದಿಂದ ಏನು ಹೇಳೋದಿಲ್ಲ, ನಾನು ನೇರವಾಗಿ ಹೇಳ್ತೀನಿ, ಯಾಕೆಂದರೆ ಸಮಯ ಭಾಳ ಕಡಿಮೆ ಇದೆ. ನೋಡಿ, ಮನೋವಿಕಾರ ಇದು ಡಕಾಯಿತನಿದ್ದಂಗೆ. ಅಂದರೆ ಢಾಕು ಡಕಾಯಿತ ಅಂತಿರಲ್ಲ, ಅಂದರೆ ದುಷ್ಟ ವ್ಯಕ್ತಿ ಇದ್ದ ಹಾಗೆ. ಯಾವುದಪ್ಪ? ಮನೋವಿಕಾರ. ನೋಡಿ, ಮನೋವಿಕಾರ ಇದು ಡಕಾಯಿತನಿದ್ದಂತೆ ಎಲ್ಲಿ ಉತ್ಪನ್ನ ಆಗುತ್ತದೆಯೇ ಅಲ್ಲೇ ವಿಷ ಬೆರೆಸುತ್ತದೆ. ಆತ್ಮನಲ್ಲಿ ವಿಷದ ಬೆರಕೆಯನ್ನು ಮಾಡಿದ ಹಾಗೆ ಮಾಡ್ತದೆ. ಇದು ಅಷ್ಟು ಕೆಟ್ಟ ಕೆಲಸವನ್ನು ಮಾಡ್ತದೆ ಮನೋವಿಕಾರ. ಯಾರ ಆಶ್ರಯದಲ್ಲಿ ಇದು ಇರುತ್ತದೆ ಅವರನ್ನೇ ನಾಶ ಮಾಡುತ್ತದೆ. ಅಂದರೆ ನಮ್ಮ ಆಶ್ರಯದಿಂದನೇ ಈ ಮನೋವಿಕಾರ ಆಗುತ್ತದೆ, ಮತ್ತೆ ನಮ್ಮನ್ನೇ ನಾಶ ಮಾಡುತ್ತದೆ ಅಲ್ಲವೇ? ಇದನ್ನು ತತ್ವಜ್ಞಾನ ರೂಪದ ಉಪಾಯದಿಂದ ತಡೆಯಬೇಕು. ಅಂದರೆ ತತ್ವಜ್ಞಾನ ನಿಮಗೆ ಆದರೆ ಇದನ್ನು ನೀವು ತಡೆಯಬಹುದು, ಇಲ್ಲದಿದ್ದರೆ ಇಲ್ಲ. ಅದಾದಮೇಲೆ ಇನ್ನು ಕೇಳಿ, ಒಬ್ಬ ಸಾಧುವಿನ ಸಮಾಧಿಗೆ 48 ಜನ ಸಾಧುಗಳ ಅವಶ್ಯಕತೆಯನ್ನು ಜಿನೇಂದ್ರ ದೇವರು ಹೇಳಿದ್ದಾರೆ. ಇದು ಅತಿ ಅವಶ್ಯಕ, ಒಂದು ಅತಿ ಮಹತ್ವಪೂರ್ಣ ಬಿಂದುಗಳು ಇರೋದ್ರಿಂದ ನೀವು ಇದನ್ನು ಬರ್ಕೋಬೇಕಾಗ್ತದೆ. ಕೇವಲ ಕೇಳೋದ್ರಿಂದ ಇದು ನಿಮಗೆ ನೆನಪಾಗೋ ಸಾಧ್ಯನೇ ಇಲ್ಲ. ಆದ್ದರಿಂದ ಮುಂದೆ ಬರುವಂತಹ ಎಲ್ಲ ಬಿಂದುಗಳನ್ನು ನೀವು ಬರೀಬೇಕಾಗ್ತದೆ. ಒಬ್ಬ ಸಾಧುವಿನ ಸಮಾಧಿಗೆ 48 ಜನ ಸಾಧುಗಳ ಅವಶ್ಯಕತೆಯನ್ನು ಜಿನೇಂದ್ರ ದೇವರು ಹೇಳಿದ್ದಾರೆ. ಅದು ಹೇಗೆ ಏನು ಅಂತ ಹೇಳಿ ಕೇಳ್ರಿ. ಅದಾದ ಮೇಲೆ ಅಕಸ್ಮಾತ್ 48 ಜನ ಸಾಧುಗಳು ಸೇವೆಗೆ ಸಿಕ್ಕದೆ ಹೋದ ಪಕ್ಷದಲ್ಲಿ ಕನಿಷ್ಠ ಅಂತಂದರೆ 2 ಜನ ಸಾಧುಗಳಾದರೂ ಇರಲೇಬೇಕು. ಈಗ ಈ 48 ಜನ ಮುನಿಗಳಿಗೆ ಏನು ಕೆಲಸ ಅನ್ನುವುದನ್ನು ಇಲ್ಲಿ ಅತಿ ಸಂಕ್ಷಿಪ್ತವಾಗಿ ಹೇಳಲಾಗುತ್ತದೆ. ಅದನ್ನು ನೀವು ಬರೆದುಕೊಂಡು ಹೋಗ್ರಿ. ಒಟ್ಟು 48 ಜನರದ್ದು ಬೇಕು ಇಲ್ಲಿ ವರ್ಣನೆ. ಪ್ರಾರಂಭ. ಒಂದನೇ ವಿಷಯ, ಇದರಲ್ಲಿ 4 ಜನ ಮುನಿಗಳು ಪರಿಚಾರಕರು. ಅಂದರೆ ಅವರು ಸಾವಧಾನದಿಂದ ಕ್ಷಪಕ, ಅಂದರೆ ಯಾರು ಸಮಾಧಿಯನ್ನು ಸ್ವೀಕರಿಸಿರ್ತಾರೆ ಅವರನ್ನು ಕ್ಷಪಕ ಎನ್ನುತ್ತಾರೆ. ಮತ್ತೆ ಯಾರು ಅದರ ಮುಖ್ಯಸ್ಥರಿರ್ತಾರೆ, ಅಂದರೆ ಸಮಾಧಿ ಮಾಡಿಸುವವರು ಯಾರು ಮುಖ್ಯಸ್ಥರಿರ್ತಾರೆ ಅವರನ್ನು ನಿರ್ಯಾಪಾಕಾಚಾರ್ಯ ಎನ್ನುತ್ತಾರೆ. ಏನಪ್ಪ ಶಬ್ದ ಕಠಿಣ ಆಗ್ತಾ ಇದೆ, ಇನ್ನೊಂದ್ಸಲ ಕೇಳ್ತೀರಿ ನೋಡಿ. ಯಾರು ಸಮಾಧಿಯನ್ನು ಸ್ವೀಕಾರ ಮಾಡಿದಂತಹ ಸಾಧು ಇರುತ್ತಾರೆ ಅವರನ್ನು ಕ್ಷಪಕ ಎನ್ನುತ್ತಾರೆ. ಏನು? ಕ್ಷಪಕ. ಇನ್ನು ಯಾರು ಸಮಾಧಿ ಮಾಡಿಸುವ ಸಾಧುಗಳಲ್ಲಿ ಮುಖ್ಯಸ್ಥರಿರುತ್ತಾರೆ ಅವರನ್ನು ನಿರ್ಯಾಪಾಕಾಚಾರ್ಯ ಎನ್ನುತ್ತಾರೆ. ಆಯಿತು, ಬರ್ಕೊಂಡ್ರಿ? ಇನ್ನು ಮುಂದೆ, ಸಮಾಧಿ ಸ್ವೀಕರಿಸಿದ ಮುನಿಯ ಕೈ ಕಾಲು ಒತ್ತುವುದು, ಓಡಾಡಲು ಸಹಾಯ ಮಾಡುವುದು, ಮಲಗಿಸುವುದು, ಕುಳಿತುಕೊಂಡು ಇರಲು ಸಹಾಯ ಮಾಡುವುದು, ನಿಲ್ಲಿಸುವುದು, ಮಲಗಿದರೆ ಆ ಕಡೆ ಈ ಕಡೆ ಮಗ್ಗಲುಗಳನ್ನು ಬದಲಾಯಿಸುವುದು, ಕಾಲು ಅಗಲಿಸಿ ಮತ್ತೆ ಸಂಕುಚಿತ ಮಾಡಿ ಅವರ ಸೇವೆ ಮಾಡುವುದು. ಇದು 4 ಜನ ಮುನಿಗಳು ಇವರನ್ನು ಪರಿಚಾರಕರು ಎನ್ನುತ್ತಾರೆ. ಇನ್ನು 2ನೇ ವಿಷಯ, 4 ಮುನಿರಾಜರು ವಿಕತೆಯನ್ನು ಬಿಟ್ಟು ಮಧುರವಾದ ಹೃದಯ ಸ್ಪರ್ಶಿ, ಅಂದರೆ ಹೃದಯಕ್ಕೆ ಆಹ್ಲಾದಕರ ಆಗುವಂತಹ ಹಿತಕರ ಧರ್ಮೋಪದೇಶವನ್ನು ಆ ಕ್ಷಪಕನಿಗೆ, ಅಂದರೆ ಸಮಾಧಿ ಸ್ವೀಕರಿಸಿದ ಸಾಧುಗಳಿಗೆ ಹೇಳುತ್ತಾ ಇರುತ್ತಾರೆ. ಇದರಲ್ಲಿ ಹೆಚ್ಚಾಗಿ ಪ್ರಥಮಾನುಯೋಗದ ವಿಷಯಗಳನ್ನು ಇಲ್ಲಿ ಬೋಧನೆ ಮಾಡುತ್ತಾ ಇರುತ್ತಾರೆ. ಇದು 4 ಮುನಿಗಳದ್ದು ಈ ಕೆಲಸ ಆಯಿತು. ಇನ್ನು 3ನೇ ವಿಷಯ, 4 ಜನ ಮುನಿರಾಜರು
ಭಿಕ್ಷಾ ಲಬ್ಧಿಯುಕ್ತ ಇದ್ದವರು ಅಂತಂದರೆ ಅವರಿಗೆ ಅಂತರಾಯ ಕರ್ಮದ ಕಡಿಮೆ ಇರ್ತದೆ, ಅವರಿಗೆ ಉದಯ. ಅಂಥವರು ಅವರನ್ನು ಭಿಕ್ಷಾ ಲಬ್ಧಿಯುಕ್ತ ಎಂದು ಹೇಳುತ್ತಾರೆ. ಅಂದರೆ ಅವರಿಗೆ ಸುಲಭವಾಗಿ ಒಳ್ಳೆ ಆಹಾರಗಳು ಸಿಗ್ತವೆ. ಅಂತಹ ಸಾಧುಗಳು ರುಚಿ ಮತ್ತು ಆ ಕ್ಷಪಕನ ಪ್ರಕೃತಿಗೆ ಅನುಸಾರವಾದ ಆಹಾರವನ್ನು ತೆಗೆದುಕೊಂಡು ಬರುತ್ತಾರೆ. ಯಾಕೆಂತಂದರೆ ಅವರು ಎಲ್ಲಿಗೆ ಆಹಾರಕ್ಕೆ ಹೋಗ್ತಾರೆ, ಅವರಿಗೆ ಏನು ಆಹಾರವನ್ನು ತೋರಿಸ್ತಾರೆ ನೋಡಿ, ಅದನ್ನು ಅವರು ಸ್ವಯಂ ಸ್ವೀಕರಿಸದೆಯೇ ಆ ಆಹಾರವನ್ನು ಅವರು ತೆಗೆದುಕೊಂಡು ಬರ್ತಾರೆ. ಆ ರೀತಿ ನೀವು ಇದನ್ನು ತಿಳಿದುಕೊಳ್ಬೇಕು. ಆಯಿತು, ಇಲ್ಲಿ ನಾನು ಭಾಳ ವಿಸ್ತಾರವಾಗಿ ಹೇಳೋದಕ್ಕಾಗಲ್ಲ. ಇನ್ನು ಮುಂದೆ 4ನೇ ವಿಷಯ, 4 ಜನ ಮುನಿರಾಜರು ಪಾನೀಯವನ್ನು ತರುತ್ತಾರೆ. ಅಂದರೆ ಕುಡಿಯುವಂತಹ ಪೇಯ ಪದಾರ್ಥಗಳನ್ನು 4 ಜನ ಮುನಿರಾಜರು ತರ್ತಾರೆ. ಇಲ್ಲಿ ಅರ್ಥ ಆಯ್ತಲ್ಲ, 4 ಜನ ಮುನಿರಾಜರು ಆಹಾರಗಳನ್ನು ತರ್ತಾರೆ, 4 ಜನ ಮುನಿರಾಜರು ಪೇಯ ಪದಾರ್ಥಗಳನ್ನು ಕುಡಿಯುವುದನ್ನು ತರ್ತಾರೆ. ಇನ್ನು 5ನೇ ವಿಷಯ, 4 ಜನ ಮುನಿಗಳು ಅವರು ತಂದಂತಹ ಆಹಾರವನ್ನು ರಕ್ಷಣೆ ಮಾಡುತ್ತಾರೆ. ಅಂದರೆ ಇಲಿ ಬೆಕ್ಕು ಅಂಥದ್ದು ಯಾವುದು ಬರಬಾರ್ದಲ್ಲ, ಅದನ್ನು ರಕ್ಷಣೆ ಮಾಡುತ್ತಾರೆ. ಇನ್ನು 6ನೇ ವಿಷಯ, 4 ಜನ ಮುನಿಗಳು ಕ್ಷಪಕರ ಅಂದರೆ ಸಮಾಧಿ ಸ್ವೀಕರಿಸಿದ ಸಾಧುಗಳ ಮಲ ಮೂತ್ರ ಸ್ವಚ್ಛ ಮಾಡುವುದು, ವಸತಿಕ ಸಂಸ್ತರ ಅಂದರೆ ಕೆಳಗಡೆ ಹುಲ್ಲೆಲ್ಲ ಹಾಸುವುದು ತೆಗೆಯೋದೆಲ್ಲ, ಉಪಕರಣ ಶೋಧನೆ ಅಂದರೆ ಪಿಂಚಿಕ ಮಾಡಲು, ಇದೆಲ್ಲನೂ 4 ಜನ ಮುನಿಗಳು ಮಾಡುತ್ತಾರೆ. ಇನ್ನು 7ನೇ ವಿಷಯ, 4 ಜನ ಮುನಿಗಳು ವಸತಿಕದ ದ್ವಾರ ರಕ್ಷಣೆ ಅಂದರೆ ಯಾವ ಸ್ಥಳದಲ್ಲಿ ಯಾವ ಮನೆಯಲ್ಲಿ ಸಾಧುದು ಸಮಾಧಿ ಆಗ್ತದೆ ಆ ಮನೆಯ ದ್ವಾರ ರಕ್ಷಣೆ ಅಂದರೆ ಬಾಗಿಲಿನ ರಕ್ಷಣೆ ಮಾಡುತ್ತಾ ಅಲ್ಲೇ ಕುಳಿತಿರ್ತಾರೆ. ಯಾಕೆಂದರೆ ಅಸಂಯತ ಅಂದರೆ ಮಿಥ್ಯಾದೃಷ್ಟಿ ಜೀವಗಳು ಎಲ್ಲ ಬಂದು ಅಲ್ಲಿ ತೊಂದರೆ ಕೊಡಬಾರದು. ಆದ್ದರಿಂದ ಇನ್ನು 8ನೇ ವಿಷಯ, 4 ಜನ ಮುನಿಗಳು ಧರ್ಮೋಪದೇಶದ ಮಂಟಪದ ದ್ವಾರದ ರಕ್ಷಣೆಯನ್ನು ಮಾಡುತ್ತಿರ್ತಾರೆ. ಅಂದರೆ ಕ್ಷಪಕನ ಸಮಾಧಿ ಈ ಸ್ಥಳದಲ್ಲಿ ನಡೀತಾ ಇದ್ರೆ ಇದಕ್ಕಿಂತ ಸ್ವಲ್ಪ ದೂರದಲ್ಲಿ ಹೊರಗಡೆ ಮಂಟಪವನ್ನು ಹಾಕಲಾಗುತ್ತದೆ. ಅಲ್ಲಿ ಅನೇಕ ಜನರು ಬಂದು ಧರ್ಮದ ಉಪದೇಶವನ್ನು ಕೇಳ್ತಾರೆ. ಅಲ್ಲಿ 4 ಜನ ಮುನಿಗಳು ಆ ಧರ್ಮೋಪದೇಶದ ಮಂಟಪದ ದ್ವಾರದ ಹತ್ತಿರ ನಿಂತು ರಕ್ಷಣೆ ಮಾಡುತ್ತಾ ಇರುತ್ತಾರೆ. ಇನ್ನು 9ನೇ ವಿಷಯ, 4 ಜನ ಮುನಿಗಳು ರಾತ್ರಿ ಜಾಗರಣೆ ಮಾಡುತ್ತಾರೆ. ಅಂದರೆ ಎಚ್ಚರವಾಗಿ ಇದ್ದು ಕ್ಷಪಕನ ಸ್ಥಿತಿಗತಿಗಳನ್ನು ನೋಡ್ತಾ ಇರ್ತಾರೆ. ಇನ್ನು 10ನೇ ವಿಷಯ, 4 ಜನ ಮುನಿಗಳು ಆ ದೇಶ ನಗರದ ಶುಭ ಅಶುಭ ಲಕ್ಷಣಗಳನ್ನು ಹೊರಗಡೆ ಹೋಗಿ ನಿರೀಕ್ಷಣೆ ಮಾಡಿಕೊಂಡು ಬರುತ್ತಾ ಇರುತ್ತಾರೆ. ಯಾಕೆಂದರೆ ಅಲ್ಲಿ ಹೊರಗೆ ಏನಾರು ಸಮಸ್ಯೆಗಳು ಆದರೆ ಊರಿನಲ್ಲಿ ಆ ಕಾರಣದಿಂದ ಕ್ಷಪಕನ ಸಮಾಧಿ ಹಾಳಾಗಬಾರದು ಅಲ್ಲವೇ. ಇನ್ನು ಮುಂದೆ 11ನೇ ವಿಷಯ, 4 ಜನ ಮುನಿಗಳು ಸಭಾ ಮಂಟಪದಲ್ಲಿ ಸಂವೇದಿನಿ ನಿರ್ವೇದಿನಿ ಆದಿ ಕಥೆಗಳನ್ನು ಉಪದೇಶ ಮಾಡುತ್ತಾ ಇರುತ್ತಾರೆ ಸಭಿಕರಿಗೆ. ಇನ್ನು 12ನೇ ವಿಷಯ, 4 ಜನ ವಾದಿ ಮುನಿಗಳು ಅಂದರೆ ಅವರಿಗೆ ವಾದ ವಿವಾದದಲ್ಲಿ ಅವರಿಗೆ ಬಹಳ ಪರಿಣತಿ ಇರುತ್ತದೆ. ಅಂಥವರು ಧರ್ಮೋಪದೇಶ ಮಾಡುವಂತಹ 4 ಜನ ಮುನಿಗಳ ರಕ್ಷಣೆಗೆ ಮಾಡುತ್ತಾ ಸಭೆಯಲ್ಲಿ ಅತ್ತಿಂದ ಇತ್ತಿಂದ ಅತ್ತ ಹಿರಿಯ ಸಮಿತಿಯಲ್ಲಿ ಓಡಾಡುತ್ತಾ ಇರುತ್ತಾರೆ. ನಾಲಿಗೆ ಮತ್ತು ಕಿವಿಗಳ ಸಾಮರ್ಥ್ಯಕ್ಕಾಗಿ ಕ್ಷಪಕರಿಗೆ ಅನೇಕ ಬಾರಿ ತೈಲ, ತುಪ್ಪ ಆದಿ ಮತ್ತು ಕಹಿ ಪದಾರ್ಥಗಳಿಂದ ಬಾಯಿಯನ್ನು ಮುಕ್ಕುಳಿಸಲಾಗುತ್ತದೆ. ಬಾಯಿಗೆ ಅದನ್ನು ಹಾಕಿ ಅದನ್ನು ಉಗಳಲು ಹೇಳಲಾಗುತ್ತದೆ. ಉದರ ಮಲ ನಿಂತರೆ ಎನಿಮಾ ಅಥವಾ ವಸ್ತಿಯ ಪ್ರಯೋಗ ಮಾಡಬೇಕಾಗುತ್ತದೆ. ಚಳಿಯಲ್ಲಿ ಅಂದರೆ ಚಳಿಗಾಲದಲ್ಲಿ ಸಮಾಧಿ ಆಗುತ್ತಾ ಇದ್ದರೆ ಅವರಿಗೆ ಉಷ್ಣ ಉಪಚಾರ ಮಾಡಬೇಕಾಗುತ್ತದೆ. ಅಕಸ್ಮಾತ್ ಗ್ರೀಷ್ಮ ಕಾಲದಲ್ಲಿ ಸಮಾಧಿ ಸ್ವೀಕರಿಸಿದರೆ ಆವಾಗ ಶೀತದ ಉಪಚಾರ ಅಂದರೆ ಶೀತೋಪಚಾರ ಮಾಡಬೇಕಾಗುತ್ತದೆ. ಸಂಪೂರ್ಣ ಆಹಾರ ತ್ಯಾಗಕ್ಕೂ ಮೊದಲು ಆಹಾರ ಅವರಿಗೆ ತೋರಿಸಿ ವೈರಾಗ್ಯ ಉತ್ಪನ್ನ ಮಾಡಬೇಕಾಗುತ್ತದೆ. ಅಂತಂದರೆ ಸಂಪೂರ್ಣ ಆಹಾರ ತ್ಯಾಗ ಮಾಡೋದಕ್ಕಿಂತ ಮೊದಲು ಆ ಕ್ಷಪಕನಿಗೆ ಒಳ್ಳೆ ಆಹಾರಗಳನ್ನು ತಂದು ದೊಡ್ಡ ಪಾತ್ರದಲ್ಲಿ ಹಾಕಿ ತೋರಿಸಲಾಗುತ್ತದೆ. ನಿರ್ಯಾಪಾಕಾಚಾರ್ಯರು ಶಕ್ತಿ ಮೀರಿ ಪ್ರಯತ್ನಿಸಬೇಕು. ಏನೆಂದರೆ ಕ್ಷಪಕರಲ್ಲಿ ಎಲ್ಲ ರೀತಿಯ ವೈರಾಗ್ಯ ಜಾಗೃತ ಆಗಬೇಕು. ನಾಲಿಗೆ ರುಚಿಗಾಗಿ ಅವರಿಗೆ ಹೇಳಬೇಕು. ಯಾರಿಗೆ? ಕ್ಷಪಕರಿಗೆ. ಹೇ ಕ್ಷಪಕರೇ, ತಾವು ನಾಲಿಗೆಯ ರುಚಿಗಾಗಿ ಒಂದು ಸಲ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ
ನೀವು ಇಂದ್ರ ಪದವಿಗೆ ಹೋಗುವವರು, ನೀವು ಅಹಮಿಂದ್ರ ಪದವಿಗೆ ಹೋಗುವವರು. ಅಂತಹ ಫಲ ಕೊಡುವಂತಹ ಸಂಯಮವನ್ನು ಒಂದು ಹೊತ್ತು ಈ ನಾಲಿಗೆಯ ರುಚಿಯ ಊಟಕ್ಕಾಗಿ ಹಾಳು ಮಾಡಬೇಡ್ರಿ. ನಿಮ್ಮ ಸಮಾಧಿ ಅತಿ ಉತ್ಕೃಷ್ಟ ಆಗಬೇಕು, ಅತಿ ಉತ್ಕೃಷ್ಟ ದರ್ಜೆಯ ಸಮಾಧಿ ನಿಮ್ಮದಾಗಬೇಕು. ನೀವು ಅಹಮಿಂದ್ರ ಆಗಬೇಕು. ನೀವು ಅದಕ್ಕಿಂತ ಮುಂದಿನ ಭಾವದಲ್ಲಿ ನೀವು ತೀರ್ಥಂಕರಾಗಬೇಕು, ನೀವು ಕೇವಲಿ ಆಗಬೇಕು, ನೀವು ಶ್ರುತ ಕೇವಲಿ ಆಗಬೇಕು. ನಿಮ್ಮಿಂದಾಗಿ ಅನೇಕ ಜೀವಗಳದ್ದು ಕಲ್ಯಾಣ ಆಗಬೇಕು, ನಿಮ್ಮದು ಕಲ್ಯಾಣ ಆಗಬೇಕು. ಈ ರೀತಿ ಸಮಾಧಿ ಸ್ವೀಕರಿಸಿದ ಶಪಕರಿಗೆ ಆತ್ಮವಿಶ್ವಾಸ ತುಂಬಬೇಕು. ಪದೇ ಪದೇ ಹೇಳುತ್ತಾ ಇರಬೇಕು, ಹೇ ಮಹಾನ್ ಪುಣ್ಯಾತ್ಮ, ತಮಗೆ ಸಮಾಧಿಯ ಪ್ರಾಪ್ತಿ ಆಗಿದೆ. ಅನೇಕ ಅನಂತ ಭವಗಳಲ್ಲಿ ಕೂಮರಣ ಮಾಡಿ ಮಾಡಿ ಜೀವ ನರಕ ನಿಗೋದದ ದುಃಖವನ್ನು ಅನಂತ ಸಾರಿ ಅನುಭವಿಸಿದೆ. ಆದರೆ ಹೇ ಪುಣ್ಯಾತ್ಮ ಶಪಕರೇ, ತಾವು ಧನ್ಯರು. ತಮ್ಮ ಜನ್ಮವೇ ಧನ್ಯ, ತಮ್ಮನ್ನ ಹಡೆದಂಥ ತಂದೆ ತಾಯಿ ಧನ್ಯ. ನೀವು ಸಿಕ್ಕಿದ ಈ ನಮ್ಮ ಸಂಘವೇ ಧನ್ಯ ನಾವೆಲ್ಲ. ನಮಗೆ ನಿಮ್ಮಂತಹ ಪುಣ್ಯಾತ್ಮರ ಸೇವೆ ಮಾಡಲು ಸಿಕ್ಕಿದೆ. ನೀವೇ ಧನ್ಯ, ಹೇ ಗುರುರಾಜ, ನೀವೇ ಪುಣ್ಯಾತ್ಮ ಅಂತ ಹೇಳಿ ಅವರನ್ನು ಪದೇ 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 ಹೇಳಿ ಅವರ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಕೂಮರಣದಿಂದ ಧರ್ಮ, ಗುರುಕುಲ ಇವೆಲ್ಲ ನಿಂದೆಗೆ ಪ್ರಾಪ್ತ ಆಗ್ತವೆ. ಪರಲೋಕದಲ್ಲೂ ಕೂಡ ಜೀವಕ್ಕೆ ನರಕ, ತಿರ್ಯಂಚ ಅಥವಾ ಭಾನುವಾಸಿ, ವ್ಯಂತರ, ಜ್ಯೋತಿಷಿಕ ಅಂತಹ ದೇವ ದುರ್ಗತಿ ಪ್ರಾಪ್ತ ಆಗುತ್ತದೆ. ಆ ರೀತಿ ಅವರಿಗೆ ಹೇಳಿ ಶಪಕರಿಗೆ ಶಾಂತಚಿತ್ತ ಮಾಡಬೇಕು. ಅಂದರೆ ಶಪಕರನ್ನ ಶಾಂತಚಿತ್ತರನ್ನಾಗಿ ಮಾಡಬೇಕು. ಅವರು ಶಾಂತಚಿತ್ತರಾಗಿ ಸಮಾಧಿಯನ್ನ ಸಾಧಿಸುವಂತೆ ಅವರಿಗೆ ಸಹಾಯ ಮಾಡಬೇಕು. ಮೇಲೆ ಹೇಳಿದ ಸೇವೆಯು ಸೇವಾ ವೃತ್ತಿ, ಸಮಾಧಿ ಭಾವನೆ ಇದೆ. ಸಲ್ಲೇಖನ ಮರಣ ಅಥವಾ ಪಂಡಿತ ಮರಣದ 3 ಭೇದಗಳು ಇದ್ದಾವೆ. ಇದನ್ನು ನಾನು ಬಹಳ ವಿಸ್ತಾರವಾಗಿ ಹೇಳಲಿಕ್ಕಾಗಲ್ಲ, ಇಲ್ಲಿ ಅಷ್ಟು ಸಮಯ ಅಲ್ಲ. ಆದ್ದರಿಂದ ಇದನ್ನೊಂದು ಸ್ವಲ್ಪ ಬರ್ಕೊಂಡ್ಬಿಟ್ರಿ. ಸಲ್ಲೇಖನ ಮರಣ ಅಥವಾ ಪಂಡಿತ ಮರಣದ 3 ಭೇದಗಳು ಇದ್ದಾವೆ. 1 ಭಕ್ತ ಪ್ರತ್ಯಾಖ್ಯಾನ ಮರಣ, 2 ಇಂಘಿನಿ ಮರಣ, 3 ಪ್ರಾಯೋಪಗಮನ ಮರಣ. ಭೋಜನವನ್ನು ಕ್ರಮವಾಗಿ ತ್ಯಾಗ ಮಾಡುತ್ತಾ ಶರೀರವನ್ನು ಕೃಶ ಮಾಡುವ ವಿಷಯದಲ್ಲಿ 3 ಮರಣಗಳು ಕೂಡ ಸಮಾನವೇ ಇವೆ. ಇದರಲ್ಲಿ ಅಂತರ ಇಲ್ಲ. ಆದರೆ ಶರೀರದ ಮೇಲಿನ ಅಸಡ್ಡೆ ಭಾವನೆ ಕ್ರಮವಾಗಿ 3ರಲ್ಲಿ ಅಂತರ ಆಗುತ್ತದೆ. ಅಂದರೆ ಶರೀರದ ಮೇಲಿನ ನಿರ್ಲಕ್ಷ್ಯತೆ ಅಥವಾ ಅಸಡ್ಡೆ ಭಾವನೆ ಏನಿದೆ, ಇದರ ಕಾರಣದಿಂದ 3 ಮರಣಗಳಲ್ಲಿ ವ್ಯತ್ಯಾಸ ಆಗುತ್ತದೆ. ಅದು ಏನು ಅಂತಂದರೆ, ಮೊದಲಿನದ್ದು ಭಕ್ತ ಪ್ರತ್ಯಾಖ್ಯಾನ ಮರಣ. ಅಂದರೆ ಇದರಲ್ಲಿ ಸಮಾಧಿ ಸ್ವೀಕರಿಸಿದಂತಹ ಸಾಧುವು ತನ್ನ ಶರೀರದ ಸೇವೆಯನ್ನು ತಾನೂ ಕೂಡ ಮಾಡುತ್ತಾನೆ. ಅಂದರೆ ಎದ್ದು ಕೂತ್ಕೊಳ್ಳೋದು, ಮಗ್ಗಲನ್ನು ಬದಲಾಯಿಸೋದು, ಇದನ್ನೆಲ್ಲ ತಾನು ಸ್ವಯಂ ಮಾಡುತ್ತಾನೆ ಮತ್ತು ಬೇರೆಯವರು ಕೂಡ ಇದರಲ್ಲಿ ಸಹಾಯ ಮಾಡುತ್ತಾರೆ. ಅಂದರೆ ಏನಾಯಿತು, ನನ್ನ ಶರೀರದ ಸೇವೆಯನ್ನು ನಾನು ಮಾಡುತ್ತೇನೆ, ಬೇರೆಯವರೂ ಮಾಡುತ್ತಾರೆ. ಈ ರೀತಿ ಸಮಾಧಿಯನ್ನು ಭಕ್ತ ಪ್ರತ್ಯಾಖ್ಯಾನ ಮರಣ ಎಂದಿದ್ದಾರೆ. ಈಗ 2ನೇ ವಿಷಯ ಕೇಳ್ರಿ, ಇಂಗಿನಿ ಮರಣ ಅಂದರೆ ಸಮಾಧಿ ಸ್ವೀಕರಿಸಿದಂತಹ ಸಾಧುವು ತನ್ನ ಶರೀರದ ಸೇವೆಯನ್ನು ತಾನು ಮಾಡುತ್ತಾರೆ. ಅಂದರೆ ತಾವು ಸ್ವಯಂ ಮಾಡುತ್ತಾರೆ. ಆದರೆ ಬೇರೆ ಯಾರೂ ಕೂಡ ಅವರ ಶರೀರದ ಸೇವೆಯನ್ನು ಮಾಡುವುದಿಲ್ಲ. ಅಂದರೆ ಎದ್ದು ಕುಳ್ಳಿರಿಸಿಕೊಳ್ಳುವುದು, ಮಲಗಿಸುವುದು, ಮಗ್ಗಲು ಬದಲಾಯಿಸುವುದು, ಯಾವುದೇ ರೀತಿಯ ಕೆಲಸವನ್ನು ಬೇರೆ ಯಾರೂ ಕೂಡ ಮಾಡುವುದಿಲ್ಲ. ಕೇವಲ ಸಮಾಧಿ ಸ್ವೀಕರಿಸಿದ ಸಾಧು ಮಾತ್ರ ಸ್ವಯಂ ತಾವೇ ಮಾಡುತ್ತಾರೆ. ಆ ರೀತಿ ಸಮಾಧಿ ಆದರೆ ಆ ಮಹಾಪುಣ್ಯಾತ್ಮ ಸಾಧುವಿನ ಏನನ್ನಲಾಗುತ್ತದೆ, ಇಂಗಿನಿ ಮರಣ ಎನ್ನಲಾಗುತ್ತದೆ. ಅರ್ಥ ಆಯ್ತು, ಇಂಗಿನಿ ಮರಣ. ಇನ್ನು 3ನೇ ವಿಷಯ ಪ್ರಾಯೋಪಗಮನ ಮರಣ. ಇದು ಮಹಾಪುಣ್ಯಾತ್ಮ, ಮಹಾ ಅದೃಷ್ಟವಾನ್ ಜೀವದ ಮರಣ. ಪ್ರಾಯೋಪಗಮನ ಮರಣ ಇದು ಸಾಮಾನ್ಯ ವಿಷಯ ಅಲ್ಲ. ಈ ಪ್ರಾಯೋಪಗಮನ ಸನ್ಯಾಸನವನ್ನು ಸ್ವೀಕರಿಸಿದಂತಹ ಆ ಮಹಾ ಪುಣ್ಯಾತ್ಮ ಸಾಧುವು
ತನ್ನ ಶರೀರದ ಸೇವೆಯನ್ನು ತಾನೂ ಕೂಡ ಮಾಡುವುದಿಲ್ಲ, ಬೇರೆಯವರೂ ಕೂಡ ಮಾಡುವುದಿಲ್ಲ. ಎಷ್ಟು ಅದ್ಭುತವಾದ ವಿಷಯ ಇದೆ ಅಲ್ಲವೇ? ಅಂದರೆ ಅವರು ಒಂದು ಸಲ ದೇವ ಗುರು ಶಾಸ್ತ್ರದ ಸಾಕ್ಷಿಯಾಗಿ ಏನಾದರೂ ಸಮಾಧಿಯನ್ನ ಸ್ವೀಕಾರ ಮಾಡಿದರು ಅಂತಂದರೆ ಹೇಗೆ ಇರುತ್ತಾರೋ ಕಟ್ಟಿಗೆಯ ತುಂಡು ಬಿದ್ದ ಹಾಗೆಯೇ ಇರುತ್ತಾರೆ. ತಮ್ಮ ಮಗ್ಗಲನ್ನು ಕೂಡ ಬದಲಾಯಿಸುವುದಿಲ್ಲ, ಎದ್ದು ನಿಲ್ಲುವುದಿಲ್ಲ, ಕುಳಿತುಕೊಳ್ಳುವುದಿಲ್ಲ. ಹೇಗೆ ಇರುತ್ತಾರೆಯೋ ನಿಶ್ಚಲವಾಗಿ ಅದೇ ರೀತಿ ಇರುತ್ತಾರೆ. ಯಾವ ರೀತಿ ಜಿನೇಂದ್ರ ಭಗವಾನರ ಮೂರ್ತಿ ನಿಶ್ಚಲವಾಗಿ ಕಾಣುತ್ತದೆ ಅಲ್ವಾ, ಅದೇ ರೀತಿ ಭಯಂಕರವಾದ ಇದು ಪ್ರಾಯೋಪಗಮನ ಸನ್ಯಾಸನ ಮರಣ. ಹೇ ಭಗವಂತ, ಇದನ್ನು ಹಾಗಾದರೆ ಮಾಡುವಂಥ ಸಾಧುಗಳು ಯಾರಪ್ಪ? ಈಗ ಪಂಚಮ ಕಾಲದಲ್ಲಿ ಈಗಿನ ಪಂಚಮ ಕಾಲದಲ್ಲಿ ಇದು ಅಸಂಭವ ಕೆಲಸ. ಇದನ್ನು ಚತುರ್ಥ ಕಾಲದಲ್ಲಿ ಮತ್ತು ಪಂಚಮ ಕಾಲದ ಪ್ರಥಮ ಭಾಗಗಳಲ್ಲಿ ಅಂತಹ ಸಾಧುಗಳು ಮಾಡ್ತಾ ಇದ್ರು. ಅವರದ್ದು ವಜ್ರ ಋಷಭ ನಾರಚ ಸಮನನ. ಅಂತಹ ಸಾಧುಗಳು ಈ ಮಹಾ ಭಯಂಕರವಾದ ಈ ಅದ್ಭುತವಾದ ಪ್ರಾಯೋಪಗಮನ ಸನ್ಯಾಸನವನ್ನ ಸ್ವೀಕಾರ ಮಾಡ್ತಾ ಇದ್ರು. ಪ್ರಾಯೋಪಗಮನ ಸನ್ಯಾಸನ ಕೇವಲ ಈ ಶಬ್ದಗಳನ್ನು ಕೇಳೋದಷ್ಟೇ ನಿಮ್ಮ ಪುಣ್ಯ ಅಂತ ನನಗೆ ಅನಿಸ್ತಾ ಇದೆ. ಬಾಕಿ ನಮ್ಮಲ್ಲಿ ಏನೋ ಒಂಥರ ನಮ್ಮ ಬಗ್ಗೆನೇ ನಮಗೆ ನಾಚಿಕೆ ಆಗ್ತದೆ ಅಲ್ಲವೇ? ಹಾಗೆ ಇದೆ ಮಹಾಶಾಸ್ತ್ರ. ಜಿನೇಂದ್ರ ದೇವರ ಉಪದೇಶ ಎಷ್ಟು ಸರ್ವೋತ್ಕೃಷ್ಟ ಇದೆ ಅಲ್ಲವೇ? ಇನ್ನು ಮುಂದೆ ಸಲ್ಲೇಖನ ಸನ್ಯಾಸ ಮರಣದ ಮುಖ್ಯ ವಿಷಯ ಅಂದರೆ ಪರಿಣಾಮದಲ್ಲಿ ಉಜ್ವಲತೆ. ಅಂದರೆ ನಮ್ಮ ಬುದ್ಧಿ ಪರಿಣಾಮ ಮನಸ್ಸಿದೆಯಲ್ಲ, ಇದರಲ್ಲಿ ಉಜ್ವಲತೆ, ನಿರ್ಮಲತೆ. ಯಾವ ಲೇಷದಿಂದ ಜೀವದ ಮರಣ ಆಗುತ್ತದೆ ಅಂತಹದೇ ಸ್ವರ್ಗದಲ್ಲಿ ಅವರು ಉತ್ಪನ್ನರಾಗುತ್ತಾರೆ. ಅಂದರೆ ಅಂತಿಮ ಸಮಯದಲ್ಲಿ ಅವರಿಗೆ ಯಾವ ರೀತಿಯ ಲೇಷ್ಯ ಇರುತ್ತದೆ ಆ ರೀತಿ ಅವರು ಅಹಮಿಂದ್ರ ಪದವಿಯಲ್ಲಿ ಉತ್ಪನ್ನ ಆಗುತ್ತಾರೆ. ಅಂತಿಮ ಸಮಯದವರೆಗೆ ಸಾವಧಾನತೆ, ಜಾಗ್ರತೆ ಇರುವುದು ಅತಿ ಮುಖ್ಯ ಇದೆ. ನಾನಾ ರತ್ನ ಸಂಪತ್ತು ತುಂಬಿದಂತಹ ಮನೆಗೆ ಬೆಂಕಿ ಬಿದ್ದರೆ ಮೊದಲು ನಾವು ಅದನ್ನು ಆರಿಸುವಂತಹ ಪ್ರಯತ್ನ ಮಾಡುತ್ತೇವೆ. ಅದರಂತೆಯೇ ಜ್ಞಾನ, ದರ್ಶನ, ತಪ, ಆರಾಧನೆಯ ಈ ಮನೆಯಾದಂತಹ ಶರೀರವನ್ನು ರಕ್ಷಣೆ ಮಾಡಬೇಕಾಗುತ್ತದೆ. ಜೀರ್ಣ ಶರೀರ ತಪದಲ್ಲಿ ಅಕಸ್ಮಾತ್ ಶರೀರ ಜೀರ್ಣ ಆಗಿ ಹೋದರೆ, ತಪದಲ್ಲಿ ಅದು ಬಾಧೆಯನ್ನ ಒಡ್ಡುತ್ತಾ ಇದ್ದರೆ, ಉಪಸರ್ಗ ಬಂದರೆ, ದೊಡ್ಡ ದೊಡ್ಡ ರೋಗ ಆದರೆ, ದುರ್ಭಿಕ್ಷೆ ಬಂದರೆ, ಅಂತಹ ಸಮಯದಲ್ಲಿ ಆ ಶರೀರವನ್ನು ನಾವೇ ಬಿಡಬೇಕಾಗುತ್ತದೆ ಅಲ್ಲವೇ? ಅಂದರೆ ಆ ಶರೀರದ ಒಳಗಡೆ ಇರುವಂತಹ ಆತ್ಮನಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯ ಇದನ್ನ ತೆಗೆದುಕೊಂಡು ಹೊರಗಡೆ ನಾವು ಬರಬೇಕಾಗ್ತದೆ. ಆ ಶರೀರವನ್ನು ಅಲ್ಲಿ ಬಿಡಬೇಕಾಗ್ತದೆ ಅಲ್ಲವೇ? ಇದು ಅನಿವಾರ್ಯ ಇದೆ. ಆ ಸಮಯದಲ್ಲಿ ಸಮಾಧಿ ಮಾಡಲಾಗುತ್ತದೆ. 4ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನದ 6ನೆಯ ಭಾಗದವರೆಗೆ. ಇನ್ನೊಂದ್ಸಲ ಕೇಳ್ರಿ, ಇದು ನಿಮಗೆ ಗೊತ್ತಾಗೋದಿಲ್ಲ, ಬರೆದುಕೊಡ್ರಿ. 4ನೇ ಗುಣಸ್ಥಾನದಿಂದ ಪ್ರಾರಂಭವಾಗಿ 8ನೇ ಗುಣಸ್ಥಾನದ 6ನೆಯ ಭಾಗದವರೆಗೆ ಸಾಧು ಸಮಾಧಿ ಭಾವನೆ ಜಾಗೃತ ಆಗಬಹುದು ಜೀವಕ್ಕೆ. ತಿರ್ಯಂಚ ಗತಿಯನ್ನು ಒಂದು ಬಿಟ್ಟು ಅನ್ಯ 3 ಗತಿಗಳಲ್ಲಿ ಈ ಭಾವನೆ ಇರುತ್ತದೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ತಿರ್ಯಂಚದಲ್ಲಿ ತೀರ್ಥಂಕರ ಪ್ರಕೃತಿ ಬಂಧ ಯೋಗ್ಯ ಇಲ್ಲ. ಆದ್ದರಿಂದ ಅಲ್ಲಿ ಈ ಭಾವನೆ ಇರಲು ಸಾಧ್ಯ ಇಲ್ಲ. ಆದರೆ ಅಲ್ಲೂ ಕೂಡ ಸಮಾಧಿ ಮರಣ ಇದೆ. ತಿರ್ಯಂಚಗಳು ಕೂಡ ಶ್ರಾವಕರ ವ್ರತವನ್ನು ಪಾಲನೆ ಮಾಡಿ ಸಮಾಧಿ ಮಾಡಿದಂಥ ಉದಾಹರಣೆಗಳು ಶಾಸ್ತ್ರದಲ್ಲಿ ವಿಪುಲ ಪ್ರಮಾಣದಲ್ಲಿ ಸಿಗುತ್ತವೆ. ಅದಾದ ನಂತರ ಅವು ದೇವ ಪರ್ಯಾಯದಲ್ಲಿ ಹೋಗ್ತವೆ. ನಂತರ ಮನುಷ್ಯರಾಗಿ ಮತ್ತೆ ಮುನಿ ದೀಕ್ಷೆ ತಗೊಂಡು ಕೇವಲಿ ಆಗಿ ಶ್ರುತಕೇವಲಿ ಆಗ್ತಾರೆ. ಅಂದರೆ ಅವರು ಮನುಷ್ಯರಾಗಿ ಶ್ರುತಕೇವಲಿ ಅವರ ಪಾದಮೂಲದಲ್ಲಿ ಬೇಕಾದ್ರೆ ತೀರ್ಥಂಕರ ಪ್ರಕೃತಿಯನ್ನು ಬಂಧಿಸಿಕೊಳ್ಳಬಹುದು. ಅದಕ್ಕೇನು ಆ ವಿಷಯ ಬೇರೆ ಇದೆ. ಅಂದರೆ ಹಿಂದಿನ ಭಾವದಲ್ಲಿ ಅಂದರೆ ತಿರ್ಯಂಚ ಜೀವ, ಅದಾದ ನಂತರ ದೇವ ಪರ್ಯಾಯ, ಅದಾದ ನಂತರ ಇಲ್ಲಿ ಮನುಷ್ಯನಾಗಿ ತೀರ್ಥಂಕರ ಪ್ರಕೃತಿಯನ್ನು ಬಂಧಿಸಿಕೊಳ್ಳಬಹುದು. ಇದು ಇನ್ನೂ ಬಹಳ ವಿಸ್ತಾರವಾದ ವಿಷಯಗಳನ್ನ ಹೇಳೋದಿತ್ತು, ಆದರೆ ಅಷ್ಟು ಸಮಯಗಳು ಇಲ್ಲಿ ಆಗೋದಿಲ್ಲ. ಆದ್ದರಿಂದ ಈ ಭಾವನೆ ಬಗ್ಗೆ ಇವತ್ತು ಇದನ್ನು ಸಮಾಪ್ತ ಮಾಡ್ತೀನಿ. ನಾಳೆ ಮುಂದಿನ ಭಾವನೆಯನ್ನು ನೀವು ಬಂದು ಕೇಳ್ರಿ. ಈಗ ಇದು ಸಾಧು ಸಮಾಧಿ ಅನ್ನುವಂತಹ ಭಾವನೆಯ ಬಗ್ಗೆ ಅತಿ ಸಂಕ್ಷಿಪ್ತವಾಗಿ ನಾನು ಇದು ನಿಮಗೆ ಹೇಳಲಾಗಿದೆ. ಇನ್ನು
ಇನ್ನು ವಿಸ್ತಾರವಾಗಿ ಹೇಳಬೇಕಿದ್ರೆ ಆ ವಿಷಯದ ಭಾಗವನ್ನು ಬೇರೆ ನಿಮಗೆ ಮಾಡಬೇಕಾಗ್ತದೆ. ಈ ಭಾಗದಲ್ಲಿ ಅದಕ್ಕೆ ನನಗೆ ಅಷ್ಟು ಅವಕಾಶ ಇರುವುದಿಲ್ಲ. ಇದು ಕೇವಲ ಭಾವನೆ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಮಗೆ ಇದನ್ನು ಹೇಳಲಾಗಿದೆ. ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ 2-3-4 ಸತಿ ಕೇಳ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.